ಸುಡ್ತಾ ಇಲ್ಲಿ ಮತ್ತೆ ಯಾವ್ದು ಕಡಕ ಕಾಲಿಗೆ ಪಡ ಸುಡ್ತಾ ಗಾಡಿ ಐತೆ ಶಕ್ತಿ ಮೇಲೆ ಏನೇ ಹೊಡ್ಸಿತ ನೀನು. ಅಯ್ಯೋ ಭಗವಂತ ನೀನು. ಮುಂದಕ್ಕೆ ಹೋಗೋದಂತ ಅಷ್ಟೇ, ಮುಂದಕ್ಕೆ ಬಂದ್ಮೇಲೆ ಅದ್ರ ಕತೆ ಕಮ್ಮಿ ಆಗ್ತದೆ. ಬಂದರು ಬಂದರು ಪಾವ ಬಂದರು ಹೆಂಗ್ ಬಂದ ನೋಡ್ರಿ. ಒಳ್ಳೆ ಹೀರೋಯಿನ್ ಬಂದ ಮತ್ತೆ ಹೀರೋಯಿನ್ ಒಳ್ಳೆ ಹೀರೋಯಿನ್ ಬಂದ ಹೀರೋಯಿನ್ ಬಂದಂಗೆ ಅಪ್ಪೆ ಹೆಂಗಲ್ಲ ಹಂಗ್ ಸಿಡಿದೆ. ನಮ್ ಕಡೆ ಅದನ್ನ ಸಿಡಿಯೋದು ಅಂತಾರೆ. ನೀವು ನಮ್ ಕಡೆ ಸಿಡಿಯೋದು ಅಂತಾರೆ. ಹೆಂಗ್ ಹಂಗ್ ಬಂದೆ ಇದಾಗಿ ಗಡ್ಡೆಲ್ಲ ಎತ್ಬಿಟ್ಟಿದ್ದೀರಾ ನೀವು. ಒಳ್ಳೆ ಚಳಿ ಚಪಾತಿ ತರ ಕಾಣ್ತಾ ಇದೀರ. ಗಡ್ಡೆ ಎಲ್ಲ ಶೇವ್ ಮಾಡ್ಕೊಂಡು ನನ್ನ ಮಗಂಗೆ ಸೇಫ್ ಕೊಡು ಅಂತ ಅಂದೆ. ಅವನು ರೆಗ್ಯುಲರ್ ಕಸ್ಟಮರ್ ಅಳಬ ಅಂತ ಎತ್ತೆ ಬಿಟ್ಟ. ಗೈಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬೇಗನೆ ಬಂದಿದ್ದೀವಿ. ಏನು ಅರ್ಜೆಂಟ್ ಏನಿಲ್ಲ, ನಿಧಾನ ನಡೀತದೆ. ನಾನು ದಿನ ಬೇಗನೆ ಬಿಡ್ತೀನಿ ಗೈಸ್. ಏನೇ ಬೇಕಾದ್ರೆ ಇವತ್ತು ಎಷ್ಟು ಬೇಗ ಬಂದಿದ್ದೀನಿ. ಅದೊಂದು ನನ್ಗಿಂತ ಫೋನ್ ಮಾಡಿ ನಾನು ಕಾಯ್ಬೇಕಾ ಸಾಯ್ಬೇಕಾಯ್ತು ಅಲ್ಲಿ ಮಕ್ಳು ಹತ್ರ. ಅಪ್ಪ ಯಾರೋ ನಮ್ಮ ಹುಡುಗ ಸಿಕ್ತಾ ಕರ್ಕೊಂಬಂದ ಅಂತ ಬಂದ್ರೆ ಎಲ್ಲೋ ಯೂನಿಫಾರ್ಮ್ ಎಲ್ಲೋ ಲೋಪರ್ ಯೂನಿಫಾರ್ಮ್ ಒಳಗಡೆ ಕಾಣತ್ತೆ. ಗೈಸ್ ನಿಧಾನಕ್ಕೆ ಬತ್ತಿದ್ದ. ಅಲ್ಲಿ ಹಾಸ್ಟೆಲ್ ಐತೆ ನಮ್ಮ ಕಾಲೇಜ್ದು. ಅಲ್ಲೆಲ್ಲ ಹುಡುಗಿರು ಇವಾಗ ಕರೆಕ್ಟಾಗಿ ಪೀಕ್ ಅವರ್ಸ್ ಇವಾಗ ಕಾಲೇಜ್ಗೆಲ್ಲ ಓಡಾಡ್ತಾರಲ್ಲ. ನೋಡ್ಲಿ ನೋಡ್ಲಿ ನಮ್ಮ ಮಮ್ಮಿ ಸ್ವಲ್ಪ ಸ್ಟ್ರಿಕ್ಟು. ಅದ್ರ ಕೆಲಸ ಮಾಡಕ್ ಹೋಗಲ್ಲ. ಫುಲ್ ಸೌಂಡ್ ಕೊಡಕ ಬಂದ್ಬಿಡ ಸೌಂಡು ಡೋ ಮಾಡ್ತಾವ ನೀವು. ಗೈಸ್ ಇವತ್ತು ಇಬ್ಬರೇ ಎಲ್ಲ ರಜಾ ಹಾಕೊಂಡ್ರು ಹುಡುಗರು. ಸೋಮವಾರ ಕಂಟಿನ್ಯೂಷನ್ 4 ದಿವಸ ರಜಾ ಕೊಟ್ಟಿದ್ಕೆ ಎಲ್ಲ ಫುಲ್ಲು ಎಲ್ಲೆಲ್ಲಿಗೆ ಹೋಗಿ ಎಲ್ಲೆಲ್ಲಿ ಬಿದ್ದೋರ ಗೊತ್ತಿಲ್ಲ. ಒಬ್ಬೊಬ್ರು ಫೋನ್ ಹಚ್ಚತ್ತಲ್ಲ ಯಾರು ಅಷ್ಟೇ. ಇವಾಗ ನಾವು ಇಬ್ಬರೇ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಹುಡುಗರ ಹಾರ್ಟಿದು ಹೆಲ್ಮೆಟ್ ಹಾಕೊಳ್ಳೋ ಆಪ್ಷನ್ ನೀಡು ದೇವರೇ. ಏನ್ ಮೆಡಿಸನೆ ಇಲ್ಲ ಇದು ಕಾಯಿದೆ ಜೊತೆಗೆ ಈಗ ಸೀರೆ ಹಾಕ್ಸ್ಕೊಂಡ್ಬಿಟ್ಟೆ ನಾನು. ಈಗ ನನಗೂ ಒಬ್ಬ ಗೆಳೆಯ ಬೇಕು. ಅಕ್ಕ ನಿಮ್ಮ ಮನೆಯಲ್ಲಿ ನಾಯಿ ಡ್ಯಾನ್ಸ್ ಬರುತ್ತಾ? ಆಯ್ ಬಿಟ್ಟು ಅಯ್ಯೋ ನೀನು ಹೋಗಪ್ಪ ನೀನು. ಏನ್ ಮಾಡ್ತಿದ್ದೀನಿ ಗೈಸ್. ಹೆಂಗ್ ಮಾಡ್ತಾಳ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಮಗನ ಒಬ್ಬನ ಎತ್ಕೊಂಬರ್ಬೇಕಾಯ್ತು. ಮಾದನ ಕಡೆಯಿಂದ ಎತ್ಕೊಂಬಂದೆ. ನಮ್ಮ ಅಮ್ಮ ನೋಡಿ ಏನ್ ಮಾಡ್ತದೆ ಅಂತ ಇಲ್ಲಿ ಏನ್ ಮಾಡೋಣಪ್ಪ. ಎತ್ಕೊಂಡೆ ಅವನು ಕರ್ಕೊಂಡ್ ಮನೆಗೆ ಬಿಟ್ಟು ನನ್ನ ಫ್ರೆಂಡ್ನ ಅಥವಾ ನನ್ನ ಫ್ರೆಂಡ್ ಕಿರಣ್ ಗಾಡಿ ನನ್ನ ಫ್ರೆಂಡ್ ಕಿರಣ್ ಗಾಡಿ ಎತ್ಕೊಂಬಂದೆ. ನನ್ನ ತಮ್ಮ ಕರ್ಕೊಂಬೇಕಾಯ್ತು. ಅದಕ್ಕೇನೆ ಅವನು ಅಲ್ಲೇ ಅದೇ ಪಕ್ಕ ಊರು 1 ಕಿಲೋಮೀಟರ್ ಕಿರಣಂದು ನನ್ನ ತಮ್ಮನ ಮನೆದು. ಅಲ್ಲಿಂದ ಅವ್ನು ಕರ್ಕೊಂಬಂದು ನನ್ನ ತಮ್ಮನ ಮನೆ ಬಿಟ್ಟು ಅವನ್ನೆಲ್ಲ ಹೋಗೋಣ ಇಲ್ಲೆಲ್ಲ ಹೋಗೋಣ ನಮ್ಮ ಅಪ್ಪನ ತಕ್ಕೆ. ಇವಾಗ ನೆಕ್ಸ್ಟು ಇವ್ರು ನೋಡ್ರಿ ಇಲ್ಲಿ ರೈಡರ್ ರೆಡಿ ಆಗೋರೆ. ಏನಪ್ಪ ಸಮಾಚಾರ ಅಂತ ಅಂದರೆ ನೋಡ್ರಿ ಇಲ್ಲಿ ಈ ಗಾಡಿ ಓಡಿಸ್ಬೇಕು ಅಂತ ಸುಮಾರು ದಿವಸ ಕೇಳ್ತಾ ಇದ್ಲು. ರೆಡಿನಾ ಬಾ ಗೈಸ್. ಇವಳು ಆಸೆ ಬಿದ್ದಿದ್ಲು ನಮ್ಮ ಕಿರಣ್ GT ಓಡಿಸ್ಬೇಕು ಅಂತ. ಸೌಂಡ್ ಕೇಳಿ ನನ್ನ ವೀಡಿಯೋದಲ್ಲಿ ನೋಡಿ ಅವತ್ತಿಂದ ಕೇಳ್ತಿದ್ಲು ತಾಂಬ ಅಂತ. ಅವತ್ತು ಒಳ್ಳೆ ಟೈಮ್ ಅಂತ ಅಮ್ಮನ ಕರ್ಕೊಂಬರ್ಬೇಕಾಯ್ತು. ಹಂಗೆ ಕಿರಣ್ ಗಾಡಿ ನಿಲ್ಸ್ಕೊಂಬಂದೆ. ಇವಾಗ ಫುಲ್ ಟೆಸ್ಟ್ ಡ್ರೈವ್ ಮಾಡ್ತೀನಿ ಬರ್ರಿ ನಮ್ಮ ಮನೆಯವರಿಗೆಲ್ಲ. ಬಾ ಬರೇ ಹೆಂಗೆ ಅನ್ಕೋತಿದ್ದೆ. ಒಳ್ಳೆ ಇವಳು ಕಂಡಂಗೆ ಕಾಣ್ತೀವಿ ಸ್ಪೋರ್ಟ್ಸ್ ಮೆನ್ನು. ಫಸ್ಟು ಅವರು ಗಾಡಿ ಹತ್ತ ಶಕ್ತಿ ಐತೆ ನಿಂಗೆ. ಹಾಂ ಎಷ್ಟು ಕೆ ಜಿ ಅನ್ಕೊಂಡಿದ್ದೆ? ಈ ಹತ್ತತ್ರ 220 250 kg ತಗ ಐತೆ ಕಣ ಇದು. ಹಾಂ ಎತ್ತತಿ ಶಕ್ತಿ ಆಯ್ತಾ? ಎತ್ತೈತಾ ನಿಮ್ಗೆ ಮೀಟ್ರ್ ಇರುತ್ತೆ. ಆಯ್ತು ಫಸ್ಟ್ ಗಾಡಿ ಎತ್ತಿಸ್ತೀನಿ ನೀರು ಇವಳು ಕೈಲಿ. ಸೆಂಟ್ರ್ ಸ್ಟ್ಯಾಂಡ್ ಹಾಕು ಸೆಂಟ್ರ್ ಸ್ಟ್ಯಾಂಡ್ ಹಾಕಿ ಒಂದ್ಸಲಿ. ಸೆಂಟ್ರ್ ಸ್ಟ್ಯಾಂಡ್ ಎಲ್ಲೇ ಬರ್ತದೆ ಗಾಡಿ? ಸೆಂಟ್ರ್ ಸ್ಟ್ಯಾಂಡ್ ಬರಲ್ಲ ಕಣೆ. ಆಯ್ತು ಗೈಸ್ ನನ್ನ ಫ್ರೆಂಡ್ದು ಗಾಡಿ ಇಲ್ಲೆಲ್ಲ ಕೊಡೋದು ಬೇಡ. ಅಲ್ಲಿ ಗಾಡಿ ಕಮ್ಮಿ ಇರ್ತವೆ. ಆ ಗಾಡಿ ಕಮ್ಮಿ ಇರೋ ಜಾಗದಲ್ಲಿ ಕೊಡ್ತೀನಿ ಬರ್ರಿ. ಇಲ್ಲೆಲ್ಲ ಸ್ವಲ್ಪ ರಿಸ್ಕು. ಇದು ಸಿಕ್ಕಾಪಟ್ಟೆ ಹೆವಿ ಐತಿ ಗಾಡಿ. ಇಲ್ಲಿ ಗಿರ್ನಿಂಗಲ್ಲೆಲ್ಲ ಭಯ ಬರಲ್ಲ ಅವಳಿಗೆ. ನಾವು ಸ್ಪೆಂಡರ್ ಪ್ಲಸ್ ಅಷ್ಟು ಸುಲಭ ಅಲ್ಲ ಓಡಿಸೋದು. ಅಲ್ಲೊಂದು ರೋಡ್ ಐತೆ, ನಮ್ಮೂರಿಂದ 1 ಕಿಲೋಮೀಟರ್ ರೋಡ್ ಚೆನ್ನಾಗೈತೆ. ಗಾಡಿಗಳು ಜಾಸ್ತಿ ಓಡಾಡಲ್ಲ. ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬನ್ನಿ. ಆಯ್ತು ಗೈಸ್ ಹೆಂಗೆ ಕಾಣಿಸ್ತಾ ಇದೀವಿ ಅಂತ ನೋಡ್ಕೊಳ್ರಿ. ಇವಾಗ ಒಂದು ಸ್ಟಾರ್ಟ್ ಮಾಡಿ ಸೌಂಡ್ ಕೊಡ್ತೀನಿ ನೋಡ್ರಿ. ನನ್ನ ತಂಗಿ ಗಾಬರಿ ಬಿಡೋಕೆ ಇವಾಗ ಹೋಗೋಣ ಎಲ್ಲ ಕೈ ಹಿಂಗಿಕ್ಕು ಸೊಂಟಾಡ್ಕೊಂಡ್ರೆ ಇಡೋದು ಬೆನ್ನಿಡ್ಕೊಂಡು ಹುಡ್ಕಂತೀವಿ. ಹೋಗೋಣ ಬಾಯ್ ಟಾಟಾ ಬಿಟ್ಟು ಟಾಟಾ. ಗಾಯ್ಸ್ ಇವಾಗ ಕರ್ಕೊಂಬಂದೆ ಕಾಲೇಜ್ ರೋಡ್ಗೆ. ಈ ರೋಡಲ್ಲಿ ಗಾಡಿಗಳು ಓಡಾಡೋದು ಕಮ್ಮಿ, ಅಷ್ಟೊಂದೇನು ಗಾಡಿಗಳಿಲ್ಲ. ಇವಾಗ ಇವಳು ಇಷ್ಟಿಂದ ಆಸೆ ಬಿದ್ದಿದ್ಲು ಈ ಥರ ಗಾಡಿ ಓಡಿಸ್ಬೇಕು ಅಂತ. ದೊಡ್ಡ ಗಾಡಿ ಇವಳು ಲೈಫಲ್ಲೇ ಇದೆ ಎಷ್ಟು ದೊಡ್ಡ ಗಾಡಿ ಎಲ್ಲನೇ. ಲಾಸ್ಟ್ R1 ಓಡಿಸೋಳೆ 156 ಅಷ್ಟೇ. ಅದು ಜಾಸ್ತಿ ಅಷ್ಟೊಂದೇನು ಹೆವಿ ಅನ್ಸಲ್ಲ. ಸ್ಪೆಂಡರ್ ಪ್ಲಸ್ ಓಡಿಸ್ ಕಲ್ತಿರೋರಿಗೆ. ಇದು ಸಿಕ್ಕಾಬಿಟ್ಟು ಹೆವಿ ಆಯ್ತು ಗಾಡಿ ಇದು.
650 cc 650 cc ಗಾಡಿ ಇದು. ಬಿಟ್ಟರೆ ಹತ್ತತ್ರ ಆಲ್ಮೋಸ್ಟ್ ಅಲ್ಲಿ 180 ಮೇಲೆ ಹೊಡಿಬೋದು. 10 ಹೇಳ್ತೀನಿ ಫಸ್ಟು, ಹೆಂಗೆ ಹೇಳ್ಕೊಡ್ತೀನಿ ಇದಕ್ಕೆ ಇಂಟ್ರೆಸ್ಟ್ ಬರಲ್ಲ ಸರಿನಾ? 10 ಹೇಳ್ಕೊಡ್ತೀನಿ ಫಸ್ಟು. ಹಂಗೆ ಹತ್ಬಿಟ್ಟು ಆಮೇಲೆ ಗಾಡಿ ಎತ್ತಿ ಹೇಳಿ ಫಸ್ಟೇ ಗಾಡಿ ಸ್ಟ್ಯಾಂಡೇ ತೆಗಿಬೇಡ. ಐಸ್ ಯಾವ ಲೆವೆಲಿಗೆ ಮೇಂಟೈನ್ ಮಾಡೋದಂದ್ರೆ ಕಿರಣ ಈ ಗಾಡಿನ ತಗೊಂಡು ಆಲ್ಮೋಸ್ಟ್ ಆಲು ಏನು ಸಿಡ್ತದೆ ತಗೊಂಡು ಆಲ್ಮೋಸ್ಟ್ ಆಲು ಒಂದು 1.5 ವರ್ಷ 2 ವರ್ಷ ಆಗೈತೆ. ಇನ್ನು ಯಾವ ಮಟ್ಟಿಗೆ ಮೇಂಟೈನ್ ಮಾಡೋದು ಅಂತಂದ್ರೆ ಗಾಡಿ ಇದನ್ನು ನೆಕ್ಸ್ಟ್ ಲೆವೆಲಿಗೆ ಮಾಡ್ಕೊಂಡು ಮಾತ್ರ. ಯಾವತ್ತಲ್ಲಿ ಈ ಥರ ದೊಡ್ಡ ಗಾಡಿ ಇಟ್ಬೇಕಾದ್ರೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಹಂಗೆ ತಗೋಬೇಡ ಸರಿನಾ? ನಮ್ಮ ಗಾಡಿ ಥರ ಸ್ಟ್ಯಾಂಡ್ ತೆಗ್ಬಿಟ್ಟು ಆಮೇಲೆ ತಗೋಬೇಡ. ಇತ್ತು ಗಾಡಿ ಎತ್ತೀವಿ ಮೇಲೆ ಕಡಿತೀವಿ ಗಾಡಿ ಮೇಲ್ಕೈತೆ ಸುಡ್ತದೆ ಇದು. ಇಲ್ಲಿ ಮಾತ್ರ ಯಾವುದೇ ಕಾಲಕ್ಕೆ ಕಾಲಿಗೆ ಪಡ ಸುಡ್ತಾ ಅಲ್ಲಿ ಕಾಲಿಗೆ ಪಡ ಕಣೆ. ಇದಕ್ಕೆ ಮಾತ್ರ ಯಾವುದೇ ಕಣ್ಣು ಮಾಡಬೇಡ ಹೇಳೋದು ಮರ್ತ್ಬಿಟ್ಟೆ. ಸಿಕ್ಕಾಪಟ್ಟೆ ಈಟ್ ಗಾಡಿ ಇದು ಪೈಪು ಮತ್ತು ಇದು ಯಾವುದೇ ಕಾರಣಕ್ಕೂ ಮುಟ್ಟೋಕೋಬೇಡ ಒಂದು ಕಾಲ ಸರಿನಾ? ಇತ್ತು ಫಸ್ಟ್ ಗಾಡಿ ಎತ್ತು. ಅಪ್ಪ ಗಾಡಿ ಐತೆ ಶಕ್ತಿ ಮೇಲೆ ಏನೇ ಮಾಡ್ಸಿತ ನೀನು? ಅಯ್ಯೋ ಭಗವಂತ ನಿನ್ನ ಮಾತು ನಂಬ್ಕೊಂಡು ನಾನು ಏನಾದ್ರು ಗಾಡಿ ಇಸ್ಕೊಂಬಂದೆ ನಮ್ಮ ಫ್ರೆಂಡ್ಸ್ದ ಗೋವಿಂದ. ಆ ಕಿರಣ ನನ್ನ ಮೇಲೆ ನಂಬಿಕೆ ಕೊಟ್ಟವನೇ. ಅಪ್ಪಿ ವೀಡಿಯೋ ನೋಡ್ತೀನಿ ತಲೆ ಕಟ್ಸ್ಕೊಂಬೇಡ, ಏನಾದ್ರು ಆದ್ರೆ ಹೊಸ ಕೊಡಿಸ್ತೀನಿ. ಹೊಸ ನನಗೆ ಕೊಡ್ಸಿಲ್ಲ ಅಲ್ಲಿ, ಇವನಿಗೆ ಹೊಸ ಕೊಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಇಲ್ಲ ತಲೆ ಕಟ್ಸ್ಕೊಳಂಗಿಲ್ಲ, ಅವನೇನು ಅನ್ಕೊಳಲ್ಲ. ನಾನು ರೆಡಿ ಮಾಡ್ಕೊಂಡು ಅಷ್ಟು ಕೆಪಾಸಿಟಿ ಐತೆ. ಇತ್ತು ಸ್ಟ್ಯಾಂಡ್ ತೆಗಿ ಫಸ್ಟು. ತೆಗ್ದಾ ಆಯ್ತಾ? ನಂಬಿಕೆ ಬಂತಾ? ತೂಕ ಆಯ್ತು. ಯಪ್ಪ ನನಗೆ ಭಯನೇ ಇಕ್ಸ್ತೀರ ನೀನು. ನನಗೆ ಜೀವ ಹೋದಂಗೆ ಆಗ್ತದೆ. ಕಿರಣ ಅವ್ನು ಹೆಂಡ್ತಿಗಿನ ಎಷ್ಟು ನೋಡ್ಕೊಳ ಗಾಡಿನ. ಇತ್ಕೊಂಡ ಕೆಪಾಸಿಟಿ ಬಂತಾ? ಪರವಾಗಿಲ್ವಾ? ಮೇಂಟೈನ್ ಮಾಡ್ಬೋದಾ? ಬ್ಯಾಲೆನ್ಸ್ ಮಾಡ್ಬೋದಾ? ಮಾಡ್ತೀಯಾ? ಟೀ ಸ್ಟಾರ್ಟ್ ಮಾಡು, ಕೀ ಏನು ಮಾಡು. ಅಲ್ಲಿ ನ್ಯೂಟ್ರಲ್ ಆಗೈತಾ? ಲೈಟ್ ಹತ್ತೈತೆ ಏನಂತ? ಸ್ಟಾರ್ಟ್ ಮಾಡಿ ಗಾಡಿನ. ಆ ರೆಡ್ ಕಲರ್ದು ಈ ಕಡೆ ತೊಳ್ಳು, ರೈಟ್ ತೊಳ್ಳು ಅದನ್ನ. ರೈಟ್ ಈ ಕಡೆ ಬಲಗಡಿಗೆ ಅಥವಾ ಲೆಫ್ಟಿಗೆ ಆ ಕಡೆಗೆ ಸ್ಟಾರ್ಟ್. ಇನ್ನೊಂದ್ಸಲಿ ತೊಳ್ಳು ಇವಾಗ. ಓದಕ್ಕೋ ತಳ್ಳಲೆ ನ್ಯೂಟ್ರಲ್ ಇಲ್ವಾ? ಗೇರ್ ಹಾಕ್ಕೊಂಡು ಕೊಡು. ಇವಾಗ ಇದು ಸೇಮ್ R15 ಥರ ಫಸ್ಟ್ ಗೇರ್ ಹಾಕು, ಮುಂದಕ್ಕೆ ಹಾಕು. ಸೇಮ್ R15 ಹೆಂಗೆ ಹೇಳು? ಫಸ್ಟ್ನೇ ಗೇರ್ ಮುಂದಕ್ಕೆ ನಿಂತಾನೆ ಅದೇ ಥರ ಗೇರ್ ಮುಂದಕ್ಕೆ ತುಳಿ ಮುಂದಕ್ಕೆ ಅದೇ ಗೇರ್ ಅದೇನೆ. ಇವಾಗ ಹೆಂಗೆ ಬಿಡ್ತೀವಿ ಗೊತ್ತಾ? ನಮ್ಮ ಸ್ಪೆಂಡರ್ ಪ್ಲಸ್ ಹೆಸರು ಕೊಡ್ಬೇಡ. ಇದನ್ನು ಕ್ಲಚ್ ಬಿಟ್ಟು ಆಟೋಮೆಟಿಕ್ ಅದೇ ಹೋಗ್ತದೆ. ಕ್ಲಚ್ ನಿಧಾನ ಅದೇ ಆದಷ್ಟು ಅದೇ ಹೋಗ್ತದೆ. ಬಿಡು ಕ್ಲಚ್ ಬಿಟ್ಟು ಆದಷ್ಟು ಅದೇ ಹೋಗ್ತದೆ. ಆಗ್ಬಿಟ್ರಿ ಬ್ರೇಕ್ ಹೋಗಿಕ್ಕೆಲ್ಲ ಸೇಮ್ R15 ಹೆಂಗೋ ಹಂಗೇನೆ. ಸ್ವಲ್ಪ ಗಾಡಿ ತೂಕ ಕೂಡಿ ಮುಂದಕ್ಕೆ ಹೋದಿದಂಗೆ ಮಾತ್ರ ಕಮ್ಮಿ ಆಗ್ತದೆ. ಮುಂದಕ್ಕೆ ಹೋಗೋದಾಗ ಅಷ್ಟೇ. ಮುಂದಕ್ಕೆ ಹೋದ್ಮೇಲೆ ಅದಕ್ಕೆ ಅದೇ ಕಮ್ಮಿ ಆಗ್ತದೆ. ಬ್ರೇಕ್ ಎಲ್ಲ ಸೇಮ್ ಹಂಗೇನೆ. ಸೇಮ್ R15 ಗೇರ್ ಎಲ್ಲ ಬೇರೆ ಏನೂ ಚೇಂಜ್ ಇಲ್ಲ. ಇವಾಗ ಗೇರ್ ಚೇಂಜ್ ಮಾಡಿ. ಇವಾಗ ಯಾವ್ದಕ್ಕೆ ಗೇರ್ ಸೇಮ್ R15 ಗೇರು ಅಷ್ಟೇ. ಹಂಗೆ ಹೋಗಿ ಆರಾಮಾಗಿ ಹೋಗು ಅಷ್ಟೇ, ಇದೇನೂ ಇಲ್ಲ. ಗೈಸ್ ನೋಡ್ರಿ ಸೀನು ಹೆಂಗೈತೆ ಅಂತ. ರೈಲ್ವೆ ಸ್ಟೇಷನ್ ಪಕ್ಕ ರೈಲ್ ಬಂದಿರೋ ಕಾಂಪಿಟೇಷನ್ ಕೊಡಿವ ಅಲ್ಲ ತಗಿ. ರೈಲ್ ಬಂದಿರೋ ರೈಲ್ ಕಾಂಪಿಟೇಷನ್ ಕೊಡಿವಾ? ಓಡ್ಸ್ ಗೈಸ್ ಫೈನಲಿ ಇವಳು ಡ್ರೀಮ್ ಕಂಪ್ಲೀಟ್ ಆಯಿತು. ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ತಗೊಂಬಂದು ಹಾಕಿದ್ದೀನಿ. ಇಲ್ಲಿ ಕಾಸು ಉಟ್ಕೊಂಡು ಹೆಂಗೈತಿದೆ ಈ ಗಾಡಿ? ಉಸಿರು ಬಿಟ್ಟು ಜೋರಾಗಿ ಮೈಕ್ ಇಲ್ಲ. ಸಕ್ಕತ್ತಾಗೈತೆ ಗೈಸ್. ಕರೆಕ್ಟಾಗಿ ಈ ಗಾಡಿ ಬಂದ್ಬಿಟ್ಟು ನಾನು ಅವ್ರು ಕೊಟೇಶನ್ ಹಾಸ್ಕೊಂಬಂದಾಗ 4,70,000 ರೂಪಾಯಿ. ನನ್ನ ಕೈ ಸಾಕಾಗಲ್ಲ. 4,70,000 ಕೊಟ್ಟು ತಗೊಂಬಿಟ್ರು ನಾವು ಲೋನ್ ಹಾಕ್ಸ್ಕೊಂಡು. ಒಂದು ಸಲ ಸರ್ವಿಸ್ಗೆ ಹೋದಂತಾರೆ ನಮ್ಮ ಕಿರಣ 10,000 to 12,000 ರೂಪಾಯಿ ಖರ್ಚು ಬರ್ತದೆ. ಇದು ಒಂದು ಸರ್ವಿಸ್ಗೆ 10,000 to 12,000 ಆರಾಮಾಗಿ ಒಂದು ಯಾವ್ದಾದ್ರು ಕಾರ್ ಮೇಂಟೈನ್ ಮಾಡ್ಬೋದು. ಒಂದು 5 ಸೀಟರ್ ಕಾರ್ ಮೇಂಟೈನ್ ಮಾಡ್ಬೋದು. ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಮತ್ತು ಇದು 30,000 ಎಕ್ಸ್ಟ್ರಾ. ಇದು ನಾರ್ಮಲ್ ತಂಡ್ರೆ ಗಾಡೀಲಿ ಏನು ಸೌಂಡ್ ಬರಲ್ಲ. ಒಳ್ಳೆ ಯಾವುದೋ ಸ್ಪೆಂಡರ್ ಪ್ಲಸ್ ಪ್ಯಾಷನ್ ಪ್ರಮಾಣ ಬರ್ತದೆ. ಇದು ಎಕ್ಸ್ಟ್ರಾ ಹಾಕ್ಸಿರೋದೇನು ರೆಡ್ ರೋಸ್ಟರು ಎಕ್ಸ್ಟ್ರಾ ಕಾಸು ಕೊಟ್ಟು. ಕೇಳೋಕೆ ಮಾತ್ರ ಮಜಾನೇ ಗಾಡಿನ. ಸೌಂಡ್ ಕೇಳೋದೇ ಮಜಾ. ಈ ಗಾಡಿ ತಗೊಂಡು ಹೋಗ್ತಾ ಇರಿ ಅಂದರೆ ಏನೋ ಒಂಥರ ಫೀಲ್ ಕೂತ್ಕೊಂಡು ಹೋಗ್ತಾ ಇರಿ. ಇದೊಂಥರ ನಮ್ಮದು ಇದು ಅನ್ಕೊಂಬಿಡ್ರಿ, ಮೋಟೋ ವ್ಲಾಗಿಂಗ್ ಅನ್ಕೊಂಬಿಡ್ರಿ. ಮೋಟೋ ವ್ಲಾಗಿಂಗ್ ಅಲ್ಲ, ಮೋಟೋ ವ್ಲಾಗಿಂಗ್ ಹೇಳ್ಕೊಡೋ ವ್ಲಾಗಿಂಗು ಅಲ್ಲ. ಅದು ಗಾಡಿ ಓಡಿಸೋದು ಹೇಳ್ಕೊಡೋ ವ್ಲಾಗು. ಕರೆಕ್ಟಾಗಿ ಕೂತ್ಕೋ. ಕಾಲು ಸುಟ್ಕೊಂಡ್ಲು. ನಾನು ಹೇಳಿದೆ ಫಸ್ಟ್ ಹೇಳ್ಬೇಕಾಯ್ತು ನಿನಗೆ ಸುಟ್ಕೊಂತಿ ಕಣೆ ತಾಯಿ ಕಾಲ ಅಂತ. ಕೇಳ್ತಾ ಇಲ್ಲೋ. ನೆಕ್ಸ್ಟ್ ಗಾಡಿ ಬೇಕು. ಕುಶಾಲಣ್ಣ ನೀನು ನೋಡ್ಸಿದ್ರೆ ಸತ್ಯ ಹೋಗ್ಬಿಡ್ತಿ. ನಿನ್ನ ಕೈಲಿ ತಡೆಯೋಕ್ಕಲ್ಲ, ಗಾಡಿನ ಹಿಡಿಯೋಕ್ಕಾಗಲ್ಲ. ಕೈಸ್ ಇದು ಸ್ವಲ್ಪ ಸ್ಲೋ. ಅದು ಜಾಸ್ತಿ ಪರ್ಫಾರ್ಮೆನ್ಸ್ ಸ್ಪೋರ್ಟ್ಸ್ ಗಾಡಿ. ಅದು ಓಡ್ತಿದ್ದಂಗೆ ಹೊಟ್ಟೋಗ್ತದೆ. ನಮ್ಮ ಸ್ಪೆಂಡರ್ ಪ್ಲಸ್ ಕೊಟ್ಟಂಗೆ ಏನೋ ಎಸೆಡ್ರ್ ಅದೋ ಕೊಟ್ಟು ಅಂತಂದರೆ ಹೋಗ್ಬಿಟ್ಟಿರ್ತೀವಿ. ಜಾಸ್ತಿ ಆಗೋಯ್ತಿದ್ದೇನೆ. ಇದಕ್ಕಿಂತ ಕಮ್ಮಿ ಸಿ ಕಣೆ ಅದು. ಅದನ್ನು ಒಂದ್ಸಲಿ ಯಾವತ್ತಾದ್ರು ಟ್ರೈ ಮಾಡ್ಸೋಣ. ಮುಂದೆ ಟೈಮ್ ಬರ್ತದೆ. ಈ ಸದ್ಯಕ್ಕೆ ಬೇಡ. ಅವತ್ತಿಂದ ಕೇಳ್ತಾ ಇಲ್ಲ ಜಿ ಟಿ ಅಂತ ಗೊತ್ತಿಲ್ಲ ಅವಳಿಗೆ. ಕಿರಣ್ ಗಾಡಿ ಅಂತ ಗೊತ್ತಿತ್ತು. ಕಿರಣ್ ಗಾಡಿ ತಗೊಂಡು ಕೊಟ್ಟೆ. ಆಯ್ತಾ? ಚೆನ್ನಾಗಿ ಅನಿಸ್ತಾ? ಖುಷಿನಾ? ಖಾಲಿ ಬಿಡು. ಇನ್ನು ಆಸೆ ಈಡೇರಿಸಿಲ್ವಾ? ಬಾರ ಮತ್ತೆ ಈ ಖಾಲಿ ಬಿಡು.
ಕಾಲಿಗೆ ಬೀಳಂದ್ರೆ ಕಾಲಿಗೆ ಬೀಳ್ತಾಳೆ ಗೈಸ್. ಇಲ್ಲ ಗೈಸ್, ಸುಮ್ಮನೆ ನಾವಂತೂ ತಗೊಳಕ್ಕಲ್ಲ, ತಗೊಂತೀನಿ. ಅವ್ಳು ಕೇಳ್ತಾ ಇಲ್ಲಲ್ಲ, ನನ್ನ ಫ್ರೆಂಡ್ಸ್ ಏನು ಬೇಜಾರು ಮಾಡ್ಕೊಳಲ್ಲ, ಅವನು ಏನು ಬೇಜಾರು ಮಾಡ್ಕೊಂಡಿಲ್ಲ. ಒಂದೇ ಒಂದು ಮಾತು ಕೇಳ್ದಂಗೆ ಹಿಂದೆ ಮುಂದೆ ಕೇಳ್ದಂಗೆ ಕೊಟ್ಟ ತಗೊಂಡೋಗಂತ. ಇವಾಗ ತಿರ್ಗಾ ತಗೊಂಡು ವಾಪಸ್ ಕೊಡಬೇಕು, ಇವಳಿಗೋಸ್ಕರ ಓಡಿಸ್ಲಿ ಅಂತ ಅಂದ್ಬಿಟ್ಟು ಹಂಗೆ ಒಂದು ವೀಡಿಯೋನು ಆಗ್ತದೆ ಅನ್ಕೊಂಡು ಇವಳು ಓಡಿಸ್ದಂಗೆ ಆಗ್ತದೆ ಅಂದ್ಬಿಟ್ಟು ಎತ್ಕೊಂಬಂದಿದೆ. ಇವಾಗ ತಗೊಂಡು ವಾಪಸ್ ಕೊಡಬೇಕು. ನಮ್ಮ ಅಪ್ಪಂಗೆ ಕೊಡ್ತೀನಿ ಬರೀ, ನಮ್ಮ ಅಪ್ಪ ನೋಡ್ಬೇಕಿದೆಲ್ಲ ಮಕ್ಕಕ್ಕೆ ಉದ್ಬಿಡ್ತದೆ. ಇದು ಅಂತ ಯಾವ ಊಟ ಗಾಡಿ ಅನ್ನಲ್ಲ ಇದು, ಹಂಗೆ ಹಿಂಗೆ ಸೌಂಡು ಗಿೌಂಡೆಲ್ಲ ಕೇಳಿದ್ರೆ ನಮ್ಮ ಅಪ್ಪ ತಡೆಯಲ್ಲ. ನಮ್ಮ ಅಪ್ಪನ ಕೊಡ್ತೀನಿ ಇವಾಗ. ಇನ್ನು ನಮ್ಮ ಅಪ್ಪ ಬಂದಿಲ್ಲ, ಇವಾಗ ಮನೆ ತಗೋದೆ, ಹೊಸ ಮೇಸಕ್ಕೆ ಹೋಯ್ತು, ಇವಾಗ ಬಂದಿರ್ಬೋದು. ಬರ್ರಿ ಇವಾಗ ನನ್ನ ತಂಗಿ ಕೈಲಿ ನಾನು ಹಿಂದೆ ಕೂತ್ಕೊಂಡು, ಇದು ಹಳ್ಳಿ ರೋಡ್ ಗೈಸ್, ಹೆಲ್ಮೆಟ್ಟು ಹಾಕ್ಬೋದಿತ್ತು. ಹೆಲ್ಮೆಟ್ ಹಾಕಿ ಪ್ರೊಫೆಷನಲ್ ಮೋಟರ್ ಒಳಗರ್ಸ್ ಅಲ್ಲ, ಸುಮ್ಮನೆ ಒಂದು ಟೆಸ್ಟ್ ಡ್ರೈವ್ ಅಷ್ಟೇ. ಇಲ್ಲಿ 10 ನಿಮಿಷ ಹೋದ್ರೆ ಒಂದೇ ಒಂದು ಗಾಡಿ ಬರಲ್ಲ ಇಲ್ಲಿ, ಏನು ಆ ಥರ ಏನಿಲ್ಲ. ಅದಕ್ಕೋಸ್ಕರ ಏನು ಹೆಲ್ಮೆಟ್ ಹಾಕಿಲ್ಲ, ತಿಳ್ಕೊಂಬಿಟ್ರಿ. ಆ ಥರ ಎಲ್ಲ ಹೋದ್ರೆ ಅಂದರೆ ನಾನು ಹೆಲ್ಮೆಟ್ ಹಾಕೊಂಡೆ ಕರ್ಕೊಂಡು ಹೋಗೋದು ಹೈವೇಗೆಲ್ಲ ಹೋದರೆ. ಇವಾಗ ಒಂದು ದೊಡ್ಡ ಸಣ್ಣ ಪ್ರಯತ್ನ ಮಾಡ್ತೀನಿ ಇವಳ ಕೈಲಿ. ಜೋರಾಗಿ ಹೋದ್ರೆ ಮಾಮೂಲಿ ಎಸ್ಟೇಟ್ ಕೊಟ್ಕೊಂಡು ಒಂದು 4ನೇ ಗೇರಾಗಿ ಹೋದ್ರೆ, ಒಂದು 100 ಹೋದ್ರೆ ಅದ್ರ ಮಜಾನೇ ಬೇರೆ, ಮೈಂಡ್ ರಿಫ್ರೆಶ್ಮೆಂಟು. ಹುಡುಗರು ಹೆಂಗೆ ಗಾಡಿಯಿಂದ ಸಾಯ್ತಾರೆ ಅಂತ ಇವಾಗ ತೋರಿಸ್ತೀನಿ. 4ನೇ ಗೇರ್ಗೆ ಹಾಕೋ, ಒಂದು 100 ಇಕ್ಕೋ, ಜಾಸ್ತಿ 100 ಮೇಲೆ ಹೋಗ್ಬೇಡ, 100 ಇಡಿ ಸಾಕು, ಅವಾಗ ಗೊತ್ತಾಗ್ತದೆ ಫೀಲು. ಹೊತ್ತು ಗೈಸ್, ಇವಾಗ ಒಂದು ಟ್ರೈನ್ ಬರ್ತದೆ. ಆ ಟ್ರೈನ್ ಹೋದ್ಮೇಲೆ ಒಂದು ಒಳ್ಳೆ ಸೀನ್ ತಗೊಂಡು ಕ್ಯಾಪ್ಚರ್ ಮಾಡ್ಕೊಂಡು, ಆಮೇಲೆ ಆ ಸೀನ್ ನಿಮಗೂ ತೋರಿಸ್ತೀನಿ. ಆ ಸೀನ್ ತಗೊಂಡು ಇವನೆಷ್ಟು ಒಂದು 4ನೇ ಗೇರಲ್ಲಿ ಗಂಡು ಹುಡುಗರು ಏನಕ್ಕೆ ಗಾಡಿಯಿಂದ ಸಾಯ್ತಾರೆ, ಏನು ಫೀಲಿಂಗೋಸ್ಕರ ಸಾಯ್ತಾರೆ ಆ ಫೀಲ್ ಇವಳಿಗೂ ಮಾಡಿಸ್ತೀನಿ. ಒಂದು ಹಿಂದೆ ಕೂತ್ಕೊಂಡಿರ್ತೀನಿ ಧೈರ್ಯದಿಂದ, ಒಂದು ಕೈ ನಾನೇ ಹ್ಯಾಂಡ್ಲ್ ಮಾಡ್ತಾ ಇರ್ತೀನಿ. ಈ ಗಾಡೀಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಹತ್ರ ಐತೆ ಜಾಸ್ತಿ ಸೀಟು, ಆರಾಮಾಗಿ ಇವಳನ್ನ ಪ್ರೊಟೆಕ್ಷನ್ ಮಾಡ್ಬೋದು. ಇಲ್ಲ ನನ್ನ ತಂಗಿ ಓಡಿಸೋದು ಪರವಾಗಿಲ್ಲ, 6 ರೂಪಾಯಿಗೆಲ್ಲ ಆಲ್ಮೋಸ್ಟ್ ಆಲ್ 100 ಓಡಿಸಿದ್ದೀನಿ. ಇದರಲ್ಲಿ ಓಡಿಸ್ತೀನಿ ಇವಾಗ. ಹಿಂದೆ ನಾನು ಇರ್ತೀನಿ, ತಲೆಕೆಡ್ಕೊಳಂಗಿಲ್ಲ, ಟ್ರೈ ಮಾಡ್ತೀನಿ ಬರೀ ನೋಡೋಣ. ಅವಳಿಗೆ ಬೇರೆ ಫೀಲಿಂಗೇ ಕೊಡ್ತೀನಿ ನನ್ನ ಕಡೆಯಿಂದ. ಏನು ಹೊಸ ಥರ ಬೈಕ್ಗಳನ್ನ ನನಗೂ ಗಾಡಿ ಹುಚ್ಚಿ ಬಿಡ್ತೇನೆ. ನಿನಗೆ ಗಾಡಿ ಹುಚ್ಚು ಬಿಟ್ಟಲ್ಲ ಬಿಡ್ತದೆ ನಿನಗೆ. ಹುಡುಗಿ ಗಾಡಿ ಹುಚ್ಚು ಬಿಡ್ತದೆ ಯಾರಿಗಾದ್ರು ಬಿಡ್ತದ? ಈ ಥರ ಎಲ್ಲ ಓಡಿಸಿದ್ರೆ ಹುಟ್ಟೆ ಬಿಡ್ತದಲ್ವಾ? ಖುಷಿ ಆಯ್ತಾನೆ ಒಟ್ಟಿನಾಗೆ. ಗಾಡಿ ಹೆಂಗದ ಹೇಳು? ಅಪ್ಪನ ಮುಂದೆ ಓಡಿಸ್ಕೊಂಡು ಹೋಗ್ಬೇಕು. ಅಪ್ಪನ ಮುಂದೆ ಓಡಿಸ್ತಿ? ಊರ ಮುಂದೆ ಹೋಗ್ಬಿಟ್ಟು ನೀನು ಎಲ್ಲ ಏನು ಅನ್ಕೊಂತಾರೆ ಹೇಳು? ಬಜಾರಿ ಅನ್ಕೊಂತಾರೆ, ಅನ್ಕೊಂಡ್ರೆ ಅಂತ ಬಂದರಿಗೆ ನಿನ್ನ ಥರ ಮಾಡೋಕ್ಕಲ್ಲ ಅವರು. ಐಸ್ ಯಾರು ಏನು ಅನ್ಕೊಳಲ್ಲ, ಆಲ್ರೌಂಡರ್ ನನ್ನ ತಂಗಿ. ಏನಕ್ಕೂ ತಲೆ ಕಟ್ಸ್ಕೊಂಬಾರ್ದು, ಎಲ್ಲ ಮಾಡಬೇಕು. ಇವಾಗಿನ ಕಾಲ ಏನಿಲ್ಲ, ಸುಮ್ಮನೆ ಆ ಥರ ಬೆಳೆಸ್ಬಾರ್ದು. ಅವಳು ಏನು ಕೇಳ್ತಾರೆ ಎಲ್ಲ ಮಾಡಬೇಕು ಅಷ್ಟೇ. ಹಂಗಂತ ಸುಮ್ಮನೆ ರಿಸ್ಟ್ರಿಕ್ಟ್ ಮಾಡ್ಬಾರ್ದು ಜಾಸ್ತಿನೂ. ಅವಳು ಏನು ಕೇಳ್ತಾರೆ ಎಲ್ಲ ಮಾಡಿಸಿ. ನಾನಿರೋರ್ಗು ತಲೆ ಕಟ್ಕೊಳಂಗಿಲ್ಲ, ಅವಳು ಏನು ಕೇಳ್ರು ಇಲ್ಲ ಅನ್ನಲ್ಲ. ಗೈಸ್ ಟ್ರೈನ್ ಬಂತು, ಸೌಂಡ್ ಕೇಳಿಸ್ತಾ ಇದೆ ಅನ್ಕೊಂತೀನಿ. ಇವಳು ಟ್ರೈನ್ ನೋಡಿ ಬಂತು, ಎಷ್ಟು ದಿವಸ ಆಗಿದೆ ಟ್ರೈನ್ ನೋಡಿ. ಏನೇನೆಲ್ಲ ಆಸೆ ಬಿಡ್ತಾರೆ ಟ್ರೈನ್ ನೋಡಿ, ಜಾಸ್ತಿ ಆಗೈತಂತೆ. ಟ್ರೈನ್ ಬಂತು, ಟ್ರೈನ್ ನೋಡ್ಕೊಂಡು ಎರಡು ಬರ್ತಾವ ಆಪೋಸಿಟ್ಟು. ಆ ಕಡೆ ಒಂದು ಬತ್ತಾಯ್ತಾ? ಅಯ್ಯೋ ಒಳ್ಳೆ ಚೈಲ್ಡ್ ಆಡ್ದಂಗೆ ಕಾಣ್ತೈತೆ. ಈ ಟ್ರೈನ್ ಯಾವತ್ತೂ ನೋಡಿದ್ವಲ್ಲ ನನಗೆ. ಬಂತು, ಎಷ್ಟು ನೋಡ್ಕೊಂಬಿಡು ಗೈಸ್. ನೋಡ್ರಿ ಇವಾಗ ಎಂಥ ಸೀನ್ ಬರ್ತದೆ ಅಂತ. ಕೀ ಏನು ಮಾಡಿ ಅಲ್ಲಿ ಇರ್ತೀನಿ, ನಾನು ಹೇಳ್ಕೊಟ್ಟು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಂಡು ಆರಾಮಾಗಿ ಮೂವ್ ಮಾಡ್ಕೊಂಬಾ. ಇಲ್ಲಿ ನಿಲ್ಸು ಗಾಡಿನ, ಸರಿನಾ? ಸ್ಟಾರ್ಟ್ ಮಾಡು. ನಾನು ಹೆಂಗೆ ಹೇಳ್ಕೊಂಡು ಹಂಗೆ ಮಾಡು ಅಷ್ಟೇ ಕಣೆ ತಾಯಿ, ಅಷ್ಟೇ ಕಣೆ. ಬರೇ ತಲೆ ಕಟ್ಸ್ಕೊಂಬೇಡ. ವೆರಿ ಗುಡ್ ಗರ್ಲ್. ನೋಡಿ ಬಜ್ಜಿ ನಾನು ನಡ್ಕೊಂಡಿದ್ದಂಗೆ. ನೋಡಿ ಅಲ್ಲಿ ಅಂಶ ತೋರಿಸ್ಕೊಂಡು ನಿಜ ಆ ಕಡೆಗೆ. ಯಾಕೆ ಬೇಕು ಭಯ? ಕಾಲಿಟ್ಕಲ್ಲ ಅವಳಿಗೆ. ಸಾಕು ಬೇಡ, ಉಳ್ಳಿಸ್ಕಿಟ್ಟಿದ್ಯಾ? ನಿಲ್ಸೆ ತಾಯಿ, ಒದ್ಬಿಡ್ತೀನಿ ನೋಡು, ಜಾಡ್ಸಿ ನಿಲ್ಸೆ. ಬಿಡ್ಲ ನನಗೆ ಆಟಾಡ್ತೀನಿ. ಇರು, ನಾನು ಬರೋತಾಗ ಇರು, ಹಂಗೆ ಓದ್ತಾ ಇರು. ಅಪ್ಪ ನನಗೆ ಭಯನೇ ಆತ. ನಿಮ್ಗೆ ಹೊಡೆದು ನೋಡಿ ನನಗೆ ಆಟಾಡ್ತಿ. ನೋಡಿ ಇದಾಗಿ ಅಷ್ಟೇ. ಆಯ್ ಬಸ್ ಬತ್ತೈತೆ. ಬಸ್ಸು ಗಾಬರಿ ಬಿಡ್ಬೇಡ, ಆರಾಮಾಗಿ ಹೋಗು. ಅವ್ರ ಕಡೆ ಬರೋ ಗಾಬರಿ ಬಿಡ್ಬೇಡ. ನೋಡಿ ಬೇಜಾನ್ ಗ್ಯಾಪ್ ಇದೆಯಾ? ನೋಡಿ ಅಲ್ಲಿ ನೋಡ್ಕೊ, ಇದಂಗೆ ನೋಡ್ಕೊ. ಅಲ್ಲಿ ಕೆಳಗೆ ಇಳಿಸ್ಬಿಡಲ್ಲಿ, ಹಿಂಗೆ ಮ್ಯಾನೇಜ್ ಮಾಡೋಕೆ ಬರಲ್ಲ. ಸ್ವಲ್ಪ ಕೆಳಗೆ ಇಳಿಸಿ ನೋಡ್ಬಿಡು. ಅಯ್ಯೋ ನಿನ್ನ ಕರೆಕ್ಟ್ ಕಣೆ, ವೆರಿ ಗುಡ್ ಕಣೆ. ಮಣ್ಣಿಗೆ ಇಳಿಸಿಗೆ ಹೋಗ್ಬಿಟ್ಟಲ್ಲ. ಇವಾಗ 2ನೇ ಗೇರಾಗ ಐತೆ, 4 ಹಾಕೊಂಡು 100 ಹೋಗು. ಅವಾಗ ಸೌಂಡ್ ಕೇಳಿಸ್ಕೊ, ಓದದ ಫೀಲ್ ಏನು ಅಂತ. ಹೋಗು ಕೊಡೆ ಸೈಡ್, ಇವಾಗ ಕೊಡು, ಕೊಡೆ. ಫೈನಲಿ ಮನೆಗೆ ಬಂದೆ. ಒಂದು 5-6 ಕಿಲೋಮೀಟರ್ ಓಡಾಡಿಸ್ತಿಳು ಕೈಲಿ. ಫುಲ್ ಫ್ಯಾನ್ ಆಗಿರ್ತಾಳೆ ನನ್ನ ತಂಗಿ. ಬಾಯಲ್ಲಿ ಕಾಲು ಬಬ್ಬೆ ಹೊಡ್ಸ್ಕೊಂಡವಳೆ. ನೋಡಿಲ್ಲಿ ಕಾಲು ಬಬ್ಬೆ ಹೊಡ್ಸ್ಕೊಂಡವಳೆ. ಏನು ಮಾಡ್ತಾರೆ? ಇಲ್ಲಿ ನೋಡಿದೆ, ಕಣ್ಣಿದ್ದು ಮಕ ಇತ್ತು. ಇಲ್ಲ ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಎತ್ತೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ತೋರಿಸಿಲಿ ಎಸ್ ಇಲ್ಲಿ ನೋಡ್ರಿ. ಇಲ್ಲಿ
ಆ್ಯಕ್ಚುಲಿ ನಮ್ಮ ಹುಡುಗರು ಫೀಲ್ ಅರ್ಥ ಆಯ್ತು ಇವಾಗ ಅವಳಿಗೆ ಕಣ್ಣಲ್ಲಿ ನೀರು ಬಂದು ಸ್ಪೀಡಾಗಿ ಹೋಗಿದ್ಕೆ ಕೈ ಬರ್ರಿ ಅಪ್ಪ 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 ಇದು ಅಪ್ಪ ಹೇಳುವ ಎಲ್ಲ ಹೇಳುವ ಮತ್ತೇನಪ್ಪ ಇನ್ನೊಂದು ನೋಡು ಹೋಗಿ ಗಾಡಿ ಕೊಟ್ಬೋದ ಹೋಗ್ತೀನಿ ಬಾ ಯಾಕೆ ಎಲ್ಲ ಶಕ್ತಿ ಇಲ್ವಾ ಓಡ್ಸಕ್ಕೆ ಹಾಂ ನಾವೆಲ್ಲ ಹೊಡ್ಸಲ್ಲ ಹೋಗಪ್ಪ. ಕಣ್ಣೇನಾಗಿಲ್ಲ ನೀರು ಬಂದವ ಅಷ್ಟೇ ಅವಳು ಹೆಂಗಿತ್ತಂತ ಕೇಳಬಾ ಇಲ್ಲ ಅವಳು ಒಂದ್ಸಲಿ ಹಿಂಗಿತ್ತಾ ಎಲ್ಲ ಹೊಸವ್ರಾಗೆ ಇದ್ದೀರಾ. ಎದ್ಬಾರ ಅಪ್ಪ ಎದ್ಬಾರಪ್ಪ ಒಂದ್ಸಲಿ ಅಮ್ಮ ಕುಣಿಸ್ಕೊಂಡು ನೋಡ ಬರಪ್ಪ ಮನೆ ತೂತ್ ಮುಚ್ಕೊಂಡಿಲ್ಲ. ಬಾರಪ್ಪ ಮನೆ ಕಟ್ಸನ್ಪ ತೂತಂದಿ ತೂತು ಸಾತ್ ಕೋತಿದೆ ಎಲ್ಲಾರ್ದು ತೂತೇನೆ ಎದ್ ಬತ್ತೈತ ಸೌಂಡ್ ಬರ್ತದೆ ಬ್ಯಾಕ್ಗ್ರೌಂಡು ಹೋಗ್ಲಿ ನಾನು ನೋಡ್ಸಲ್ಲ. ಯಾಕೆ ಒಂದು ರೋಡ್ ಕುಣಿಸ್ಕೊಂಡು ಬಾ ಇಲ್ಲಿ ನಿಮ್ಮ ಹೆಂಗಸ್ರು ಕುಂಡಿಸ್ಕೊಂಡಿ ಏನು ಬಿಡವಪ್ಪ. ಬಾರಪ್ಪ ಒಂದ್ಸಲಿ ಓಡಿಸ್ ಬರಪ್ಪ. ನೀನಂತೂ ನಿನ್ ಕಾಲದಾಗಂತೂ ಓಡಿಸಿಲ್ಲ, ನಾನಾದ್ರೂ ಈಸ್ಕೊಂಬಂದಿನಿ ನಮ್ಮ ಫ್ರೆಂಡ್ಸ್ ಒಂದ್ಸಲಿ ಓಡಿಸಿ ಅದು ಹೆಂಗಿರ್ತದೆ ಅಂತ ಫೀಲ್ ಮಾಡ್ಬಾ ಇಲ್ಲ ಒಂದ್ಸಲಿ ಗಾಡಿನ. ನೀನು ಗಂಡು ಮಗನೇ ತಾನೆ, ಬಾ ಒಂದ್ಸಲಿ. ಐ ಬರಮ್ಮ ಅಪ್ಪ ಓಡಿಸ್ತೀನಿ ಹಿಂದೆ ಕೂತ್ಕೊ ಬರಮ್ಮ ನೀನು. ಐ ಬರಮ್ಮ ನಾನು ಎಲ್ಲೂ ಬರಲ್ಲ ಹೋಗು. ಐ ಬರಮ್ಮ ಅಪ್ಪ 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 ಲವ್ ಮಾಡ್ತಾರೆ. ಯಾವ ಅಪ್ರು ಬೇಡ ಹೋಗು. ಹುಡುಗ ಹುಡುಗಿ ಕುಡಿಸ್ಕೊಂಡು ಹೆಂಗೋ ಅಂತ ತೋರಿಸ್ತೀನಿ ಬೈಲಿ ಒಂದ್ಸಲಿ. ಏನು ಅವತಾರಿಂದ ಏನು ಅಪ್ಪನ ಮುರ್ಗ್ಯಾದಿ ಆತ ಅಪ್ಪ ನಂಗೆ ತಕ್ಕಿರೋದು ಅಷ್ಟಿಗೆ. ಬಾರಮ್ಮ ಒಂದು ರೌಂಡ್ ಹೋಗ್ಬಾ. ನಾನು ಹೋಗಲ್ಲ ಕಲ. ಒಂದ್ಸಲಿ ಸುಮ್ಮನೆ ಕೂತ್ಕೊ ನೋಡ್ತೀನಿ ಹೆಂಗ್ ಕಾಣ್ತೀರ ಅಂತ ಇಬ್ರು. ನಾನೀಗ ಬರಲ್ಲ, ನಾನು ನೋಡಕ್ಕೆ ನೀನು ಸುಮ್ಮನೆ ಒಂದ್ಸಲಿ ಕೂತ್ಕೊಬೇಕು ಅಷ್ಟೇ. ನೀನು ಹೆಂಗ್ ಕಾಣ್ತೀನಿ ನೋಡ್ಬೇಕು, ಹೆಂಗ್ ಕಾಣ್ತೀನಿ ಅಂತ ಕಾಣ್ಬೇಕು ನೋಡ್ಬೇಕು ಅಷ್ಟೇ. ನಾನು ಮರಿ ನನ್ನ ಕೈಲಿ ಆಗಲ್ಲ, ನಾನು ಇವಾಗ ಬರಲ್ಲ. ಫುಟ್ಬಾಲ್ ಸಾಕು, ಈ ಕಡೆಗೆ ಹೋಗ್ಬಿಟ್ಟು ಸಾಕು, ಮ್ಯಾಲಕ್ಕೆ ಹೋಗ್ಬಿಟ್ಟು ಸಾಕು. ಏನೋ ಅಷ್ಟೇ ಅಜ್ಜ ಹೋಯ್ತಂಗ ಹೋಗ್ಬಿಟ್ಟಿ ಆಯಾ ಅಲ್ಲಿನ ಮಗಳು ನೋಡಲ್ಲಿ ಆ ಹೆಣ್ಣು ಹುಡುಗಿ ಓಡಿಸೋದಲ್ಲಿ ಹೆಣ್ಮಗು ಓಡಿಸೋದೆ. ನೀನ್ ಮಾಡಕ್ಕೆ ಹಸಿದ ಸ್ವಲ್ಪ ಮೀಸೆ ಎತ್ಕೊಂಡು ಹೆಣ್ಮಕ್ಳು ಏನೋ ಕಾಲ್ ಕೊಟ್ರ ಅದಕ್ಕೆ ಬಬ್ಬೆ ಹೊಡೆದು ಕೂತ್ಕಂತದೆ. ಓಡಿಸ್ದಂಗೆ ಏನು ಹೇಳ್ಬೇಡ, ಒಂದ್ಸಲಿ ಹೋಗ್ಬಾ ಬೈಲಿ. ಏನು ಅನ್ಕೊಳಲ್ಲ, ನಮ್ಮ ಹುಡುಗಂಗೆ ಹೇಳ್ತೀನಿ ನಾನು ಬೇಕಾದ್ರೆ ಒಂದ್ಸಲಿ ಸರ್ವಿಸ್ ಮಾಡಿಸ್ಕೊಡ್ತೀನಿ ನಾನೇನೆ. ನಮ್ಮ ಅಪ್ಪಂಗೇನು ಓಡ್ಸಕ್ ಬರೋ ಎಲ್ಬಲ್ಡ್ ಅನ್ಕೊಂಡಿದ್ದಿ. ನಮ್ಮ ಅಪ್ಪ ರೇಸರ್ ನಮ್ಮಪ್ಪ. ಒಂದು ಸ್ವಲ್ಪ ನೋಡ್ಕೊ ಇಂಜಿನ್ ಏನೋ ಮುಟ್ಕೊಂಡೆ ಅಂತಂದ್ರೆ ಕಾಲೆಲ್ಲ ಸೀದು ಇದಾಗ್ತದೆ. ಇನ್ನೇನು ಇದು ಓಡಿಸಿ ಇರು ಫಸ್ಟ್ ಇರು ತಿರ್ಗಿಸ್ಕೊ ಹೇಳ್ತೀನಿ. ಸ್ಟ್ಯಾಂಡ್ ಹಾಕ್ಬಿಟ್ಟು ಹತ್ಬಿಟ್ಟು ಆಮೇಲೆ ಗಾಡಿ ಎತ್ತು. ಅದಕ್ಕೆ ಹೇಳಿದ್ದಪ್ಪ ಗಾಡಿ 250 kg ಇದೆ, 1/4 ಟನ್ನು. ಇರೋ ಇರಪ್ಪ ಸುಡ್ತದ. ಇರೋ ಫಸ್ಟ್ ಹತ್ತು ಮ್ಯಾಕ್ ಹತ್ತು, ಆಮೇಲೆ ಸ್ಟ್ಯಾಂಡ್ ತೆಗಿ. ಫಸ್ಟ್ ಸ್ಟ್ಯಾಂಡ್ ತೆಗ್ಬಿಟ್ರೆ ಉಳ್ಕೊಂತಿ ಪಲ್ಟಿ ಹೊಡ್ಕೊಂತಿ ತಿಪ್ಪೆ ಬಲಗಡಿಗೆ ಗಬ್ಬೆ ಬರ್ತದೆ. ಏನು ಮಾಡೋಕ್ಕಾಗಲ್ಲ, ಸ್ಟ್ಯಾಂಡ್ ಎತ್ತು ಇಲ್ಲಾಂದ್ರೆ ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಮಾಡು. ಸೇಮ್ ಇದ್ರ ಥರನೇ ಮನೋದು 65 ಥರನೇ. ಕಾಲೆಲ್ಲಿ ಕಣದು ಹೇಳು, ಅಲ್ಲಲ್ಲ ಅಲ್ಲಿ ಖಾಲಿ ಕಣದು. ಆ ಕಡೆ ಬ್ರೇಕು, ಈ ಕಡೆ ಗೇರು, 2 ಕಡೆ ಗೇರಲ್ಲಿ ಬೆಳಕಳ ಬತ್ತಾವ. ಸ್ಟಾರ್ಟ್ ಮಾಡು. ಅದು ಕಣಪ್ಪ. ಎತ್ತು ಸ್ಟಾರ್ಟ್ ಮಾಡು. ಈ ಕಡೆಗೆ ಸ್ಟಾರ್ಟು, ಆ ಕಡೆಯಿಂದ ಈ ಕಡೆಗೆ. ತೊಳ್ಳ ಸ್ವಲ್ಪ ಸರಿ ಅಷ್ಟೇ ಕೊಡು. ಮುಂದಕ್ಕೆ ಮಾಮೂಲಿ ಇದ್ರ ಥರ ಮನು ಗಾಡಿ ಥರ 65 ಥರ ಮುಂದಕ್ಕೆ ಮ್ಯಾಲಿಂದ ಕೆಳಗೆ. ಫಸ್ಟ್ನೇ ಮಾತ್ರ ಮ್ಯಾಲಿಂದ ಕೆಳಗೆ, ಮುಂದಕ್ಕೆ ಮಿಕ್ಕಿದವಲ್ಲ ಹಿಂದಕ್ಕೆ ಸೇಮ್ ಮನು ಗಾಡಿ ಥರ. ಹಂಗೆ ಫಸ್ಟ್ನೇ ಮಾತ್ರ ಮುಂದಕ್ಕೆ, ಇನ್ನು ಮಿಕ್ಕಿದವಲ್ಲ ಕೆಳಗಡೆಯಿಂದ ಮೇಲಕ್ಕೆ ಹೋಗು. ನೋಡಮ್ಮಲ್ಲಿ ಕಾಲೇಜ್ ಹುಡುಗ ಕಾಣ ನೋಡಮ್ಮಲ್ಲಿ. ಬೇಡವಾ ಕಾಲೇಜ್ ಹುಡುಗ ನೋಡಿ, ಕಾಲೇಜ್ ಹುಡುಗ ಅಪ್ಪ ಆರ್ಸಿ ಅಯ್ಯೋ GT ಓಡಿಸೋದೆ. ನಿಮ್ಮಪ್ಪ ನೀನೇನ್ ನೋಡ್ಸಿದ್ದಿ? ಲೇ ನಾನು ಮಾಡೋ ಒಟ್ಟು ನೀವು ಮಾಡ್ಲಿ ಹೋಗು, ನೀನ್ ಮಾಡ್ತೀನಿ. ನಿಮ್ಮ ಅಪ್ಪ ದಬ್ಬಯ್ಯದ ಇರಪ್ಪ ನೋಡ್ಕೊಂಬತ್ತೀನಿ. ಹುಡುಗಿ ಕಡೆ ನಮ್ಮ ಅಪ್ಪ ಅವಳಿಗೆ ಹೇಳೋದು ಮರ್ಬಿಟ್ಟೆ ನಾನು. ಕಾಲಿಕ್ಕು ಅಂತ ಹೇಳಿಲ್ಲ, ಇಂಜಿನ್ ಮೇಲೆ ಕಾಲಿಕ್ಕೆ ಹೋಗೋಳು ಅವಳು. ನಮ್ಮ ಅಪ್ಪ ನೋಡ್ರಿ ಹೆಂಗೆ ಕಾಣ್ತದೆ, ಆಫೆ ಮಾಡ್ಬಿಡ್ತಾವ್ರಿ. ಒಳ್ಳೆ ಸೇಮ್ ಒಳ್ಳೆ ಹೆಂಗೆ ಕಾಣ್ತಿದೆ ಹೇಳು. ಹೆಂಗಿದಪ್ಪ ಕಾಲು ಡೇಂಜರ್ ಹಾಂ ಕಾಲೇನ ಯಾವ ಮರ್ರೆ GT ಡಗ ಅಂತದೆ. ಪೊಲೀಸ್ನವ್ರು ಹಿಡ್ಕೊಂಡ್ರಿ ಇದನ್ನ GTನ ಕೂಟಿ ಮಾಡ್ಬಿಡ್ತಾರೆ ನಿಮ್ಮ ಸಿಟಿ ಒಳಗೆ. ಸಿಟಿ ಒಳಗೆ ಹೋಗೋದಿಲ್ವಲ್ಲ. ಗಾಡಿ ಹೆಂಗಿತ್ತು ಹೋಗ್ಲಿ ಹೋಗ್ಲಿ, ಗಾಡಿ ಚೆನ್ನಾಗದೆ. ಆ ಸೌಂಡ್ ಏನೋ ನೀವು ಬಿಟ್ರ ಸಿಟಿಗೆ. ಸಿಟಿಲಿ ಅದೆಲ್ಲ ಸ್ಕಿಲ್ ಅದು, ಎಲ್ಲಿ ಬಿಡಬೇಕು ಎಲ್ಲಿ ಹಿಡಿಬೇಕು ಅಂತ ಗೊತ್ತು ನಮಗೆ. ನಿಂಗೆ ಹೆಂಗೆ ಗೊತ್ತಾಗ್ತದೆ ಎಲ್ಲ. ಯಾವತ್ತಾದ್ರೂ ಇಂಥವೆಲ್ಲ ಮಾಡಿದ್ದಿ? ಸೌಂಡ್ ಬರೋಲ್ಲ, ಎಕ್ಸ್ಲೇಟರ್ ಕೊಟ್ರೆ. ಬಾರಮ್ಮ ಇಲ್ಲಿ ನೋಡಮ್ಮ ಇಲ್ಲಿ.
ಹಾ ಹೆಂಗದ ಹೇಳಪ್ಪ ಅಪ್ಪ ಥಿಯೇಟ್ರ್ ಕೊಟ್ಟು ಬರೋವಾ ಎಷ್ಟು ಹೇಳಿವ ಕರೆಕ್ಟ್ ಆಗಿದ್ದು ಯಾವುದು 4,70,000 ಇವಾಗ ಓರೇ ಹೊಡಿಯೋಕೆ ಇನ್ನೇನ್ ಕಣ್ಕೊಂಡಿದ್ದಿ ಏನೋ ನಮ್ಮ ಮ್ಯಾಲೆ ಏನೋ ಹಾಕ್ಯಂಡ ಅಂದ್ರೆ ಅದನ್ನ ಅವ್ನ ಕತೆ ಮುಗಿದ್ ಕಾಲೇ ಇಲ್ಲ. ದೊಡ್ಡ ಬೇರೆ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿದ್ದೆ ನಾನು ಕ್ರಾಶ್ಗೆ ಹೋಗಿದ್ದೆ. ನಾನು ಅಲ್ಲೇ ಕ್ರಾಸ್ ಹಿಡ್ಕೊಂಡ್ ಬಂದೆ. ನಮ್ಮ ಅಪ್ಪ ರೋಡ್ ಪಾಪ್ಸ್ ಹೊಡಿದ ಪಾಪ್ಸ್ ಅಯ್ಯೋ ಒಂದು RPM ಲಿಮಿಟ್ ಮೀರ್ತಾ ಇದ್ದಿ ಚೆನ್ನಾಗಿತ್ತ ಓಡ್ಸಕ್ಕೆ ಸೌಂಡ್ ಹೆಂಗದೆ ಸೌಂಡ್ ಎಲ್ಲ ನೋಡ್ತಾರೆ ಇನ್ನು ಹಿಂದಿರ್ಗಿ ಗಡ ಅಂತ ಅದಕ್ಕೆ ನೋಡಿ ನಾನು ನೋಡ್ಬೇಕು ನಾವು ಏನೇ ಡೀಲ್ ಮಾಡ್ತೀವಿ ನಾವು ನಿನ್ನ ಗಾಡಿನ ಅದೇ ನೀವು ಬೆಳಿಗ್ಗೆ ಇದ್ರೆ ಅದೇ ಗಾಡಿ ಕಂಡ್ರೆ ಗಾಡಿ 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 ಯಾವ್ದನ್ನ ತಮ್ಮರದ್ದು ಓಡಿಸೋದು ಗಾಡಿ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನೋಡ್ಕೊಂಬಿಡ್ರಿ ಗಾಡಿ ನಿಮ್ದು ಇರ್ಲಿ ಹೆಂಗ್ ತಗೊಂಡಿದ್ದು ಹಂಗೆ ತಗೊಂಡಿದ್ದೀನಿ ಹಂಗೆ ಪೆಟ್ರೋಲ್ ಒಂಚೂರು ಕಮ್ಮಿ ಇರೋದು ಅಷ್ಟೇ ಪೆಟ್ರೋಲು ಮನೆ ಹೋಗೋರ್ಗು ಆಯ್ತಾ ಇಲ್ಲಪಿ ಹಾಕ್ಸಿದ್ದೀನಿ ತಲೆಗಡ್ಸ್ಕೊಂಬಿಡ ನೋಡ್ಬೋದು ಲೈ ಅಲ್ಲ ಇವನ್ ಪಾಲಿಡ ತಾನೆ ಕುಡಿದ್ರು ಗಾಡಿ ಕೊಟ್ಟೆ ಅವ್ನ ಕೈಲಿ ಪಾಲೆಟಲ್ಲಿ ಕುಡಿಯೋದಲ್ಲ ಕಿಡ್ನಿ ಸ್ಟೋನು ಹಾಕ್ಬಾ ಹೇಳ್ಬಿಟ್ಟು ಹೋಗಿ ಪಟ್ಟಂತ ಅದೇನು ಚೆನ್ನಾಗಿರ್ತದೆ ಅದು ಎಲ್ಲ ಚೆನ್ನಾಗಿ ಮಮ್ಮ ವಯಸ್ಸಲ್ಲಿ ಏನಾದ್ರು ತಿನ್ಕೊಂಡು ಹೋಗ್ಬೇಕು ಇವಾಗ ಹೇಳಪ್ಪ ಏನಾದ್ರು ಪಟ್ಟಂತ ಚೆನ್ನಾಗಿರ್ಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೇಕು 3 ಚೆನ್ನಾಗೈತೆ ಅವ್ರ ಅಪ್ಪ ಕಣ ಪೊಲೀಸ್ ವಡಪಾವು ಕಚೋರಿ ಸಮೋಸ 3 ಚೆನ್ನಾಗೈತೆ ಎಲ್ಲ ನಿಮಗೆ ಯಾವ್ದು ಬೇಕೋ ಅದು ತಗೊಳ್ರಿ ಏನ್ ಬೇಕು ನಿಂಗೆ ಹೇಳು ಬಾಯ್ ಥ್ಯಾಂಕ್ ಯು ಸೋ ಮಚ್ ನಾಳೆ ಸಂಜೆ ಕಾಲೇಜಲ್ಲಿ 8:00 5 ತನಕ ಇರ್ಬೇಕು ಬಂದು ನಿಮ್ಮ ಭೇಟಿ ಬಾಯ್ ಸರಿ Bye ಮಾಡಲಿ. ನೋಡೋ ಟಾಟಾ ಬಾಯ್ ಫ್ರೆಂಡ್ಸ್